If you turn to the 12th chapter 12ನೇ ಅಧ್ಯಾಯಕ್ಕೆ ತಿರುಗಿಸುವುದಾದರೆ and the 24th verse, ಮತ್ತು 24ನೇ ವಚನಕ್ಕೆ, we see the same thing again. ಅದೇ ವಿಷಯವನ್ನು ಮತ್ತೆ ನಾವು ಕಾಣುತ್ತೇವೆ. But the word of God grew and multiplied. ಮತ್ತು ದೇವರ ವಾಕ್ಯವು ಹೆಚ್ಚಾಗಿ ಪ್ರಬಲವಾಯಿತು. See, God put that principle of multiplying righteousness. ನೀತಿವಂತಿಕೆಯು ಹೆಚ್ಚಾಗುವಂತ ಒಂದು ಅಂಶವನ್ನು ದೇವರು ನಮಗೆ ಇಟ್ಟಿದ್ದಾನೆ. We see sin multiplying. ಆದರೆ ನಾವು ನೋಡುತ್ತಿದ್ದೇವೆ ಪಾಪವು ಹೆಚ್ಚಾಗುತ್ತಾ ಇದೆ ಎಂದು. But shall we not see righteousness increase? ನೀತಿವಂತಿಕೆಯು ಹೆಚ್ಚಾಗುವುದನ್ನು ನಾವು ನೋಡಬಾರದಾ? Unfortunately, many people are full of fear. ದುರದೃಷ್ಟವಶವಾಗಿ ಅನೇಕರು ಭಯವನ್ನು ಹಿಡಿದಿಟ್ಟುಕೊಂಡಿದ್ದಾರೆ. What does the Bible say? ಬೈಬಲ್ ಏನು ಹೇಳುತ್ತದೆ? The bribe taker's house tabernacle will be consumed. ಲಂಚ ತೆಗೆದುಕೊಳ್ಳುವಂತವರ ಮನೆಯು ಹಾಳಾಗಿ ಹೋಗುತ್ತದೆ ಎಂದು. So, ಆದ್ರಿಂದ there is a curse coming upon society. ಸಮಾಜದ ಮೇಲೆ ಒಂದು ಶಾಪವು ಬರುತ್ತಾ ಇದೆ. Now, this great storm that came, the ಸುನಾಮಿಯಾಗಿ ಬಂದಂತ ಒಂದು ದೊಡ್ಡ ಪ್ರವಾಹವು, I don't know how many people died in the shores of India. ಸಮುದ್ರ ತೀರದಲ್ಲಿ ಎಷ್ಟು ಜನ ಸತ್ತು ಹೋದರು ನಂಗೆ ಗೊತ್ತಿಲ್ಲ ಈ ಭಾರತದಲ್ಲಿ. But ಆದರೆ every person is precious. ಪ್ರತಿಯೊಬ್ಬ ವ್ಯಕ್ತಿಯು ಬಹಳ ಪ್ರಶಸ್ತರವರು, ಅಮೂಲ್ಯರು. Now many people are sending donations, gifts for those people. ಮತ್ತು ಅನೇಕ ವ್ಯಕ್ತಿಗಳು ಆ ಬಾಧಿಸಲ್ಪಟ್ಟಂತವರಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ಅಷ್ಟೇ. But everybody knows in India, ಆದ್ರೆ ಭಾರತದಲ್ಲಿ ಎಲ್ಲರಿಗೂ ಗೊತ್ತು, all these gifts will not reach the people. ಈ ಎಲ್ಲಾ ಉಡುಗೊರೆಗಳು ಜನರನ್ನ ಸೇರುತ್ತಾ ಇಲ್ಲ ಎಂದು. Only a small part will reach the people. ಮತ್ತೊಂದು ಸಣ್ಣ ಮೊತ್ತ ಮಾತ್ರ ಈ ಜನರನ್ನ ಸೇರಿಕೊಳ್ಳುತ್ತಾ ಇದೆ. The other amounts will be swallowed up. ಬೇರೆ ಮೊತ್ತಗಳು ಈ ಅಧಿಕಾರಿಗಳು ಅವುಗಳನ್ನು ನುಂಗಿ ಬಿಡುತ್ತಾ ಇದ್ದಾರೆ. Now all of us know that. ನಮ್ಮೆಲ್ಲರಿಗೆ ಇದು ಗೊತ್ತಿದೆ. But my dear people, ಆದರೆ ನನ್ನ ಪ್ರಿಯ ಜನರೇ, why don't we see righteousness increasing? ಯಾಕೆ ನಾವು ನೀತಿವಂತಿಕೆಯು ಹೆಚ್ಚಾಗುತ್ತಾ ಇರುವುದನ್ನು ಕಾಣುತ್ತಾ ಇಲ್ಲ? Only sin must increase? ಪಾಪವು ಮಾತ್ರ ಹೆಚ್ಚಾಗಬೇಕಾ? I have seen ನಾನು ಇದನ್ನು ನೋಡಿದ್ದೇನೆ, godly people increasing. ದೇವ ಜನರು ಹೆಚ್ಚಾಗುತ್ತಾ ಇರುವಂತದನ್ನು ನೋಡಿದ್ದೇನೆ. From the days when I was a young man, ನಾನು ಯೌವನಸ್ಥನಾದಂಥ ಸಮಯದಿಂದಲೂ even today, ಈ ದಿನದವರೆಗೂ, one dear lady came to me, not a rich lady, ಒಬ್ಬ ಐಶ್ವರ್ಯವಂತಳಾದಂತ ಅವಳಲ್ಲ, ಒಬ್ಬ ಸಾಮಾನ್ಯ ಸ್ತ್ರೀ ನನ್ನ ಹತ್ರ ಬಂದಳು. and she said, ಆಕೆ ಅವ್ರು ನನಗೆ ಹೇಳಿದ್ರು, nobody is coming to my village to preach. ಯಾರು ನನ್ನ ಹಳ್ಳಿಗೆ ಬಂದು ಪ್ರಸಂಗ ಮಾಡುತ್ತಾ ಇಲ್ಲ. We do not have a worship. ಅಲ್ಲಿ ನಮಗೆ ಆರಾಧನೆಯು ಇರುತ್ತಾ ಇಲ್ಲ. Now, ಈಗ such a plea makes it very hard for me. ಅಂಥ ಒಂದು ಮನವಿ ನನ್ನನ್ನು ಬಹಳ ದುಃಖಗೊಳಿಸುತ್ತದೆ. Because ಯಾಕೆಂದರೆ every Sunday ಪ್ರತಿ ಭಾನುವಾರ I used to walk about 15 kilometers ಸುಮಾರು 15 ಕಿಲೋಮೀಟರ್ ಅಷ್ಟು ದೂರ ನಾನು ನಡೆಯುತ್ತಾ ಇದ್ದೆ, to preach the gospel. ದೇವರ ವಾಕ್ಯವನ್ನು ಸಾರುವುದಕ್ಕಾಗಿ. There amongst a scorpion ridden path, ಮತ್ತು ಚೇಳುಗಳು ತುಂಬಿಕೊಂಡಿರುವಂತ ಅಂಥ ಒಂದು ದಾರಿಯಲ್ಲಿ ನಾನು ನಡೆದು ಹೋಗುತ್ತಿದ್ದೆ. snakes, ಹಾವುಗಳು. but ಆದರೆ every Sunday I would go to preach to those students. ಅಂಥ ವಿದ್ಯಾರ್ಥಿಗಳಿಗೆ ಪ್ರತಿ ಭಾನುವಾರ ಹೋಗಿ ನಾನು ವಾಕ್ಯವನ್ನ ಹೇಳುತ್ತಾ ಇದ್ದೆ. Nobody gave me any money, ಯಾರು ನನಗೆ ಹಣವನ್ನು ಯಾರು ಕೊಡಲಿಲ್ಲ. and I would not even go into the bus. There was a bus transport available for part of the journey. ಮತ್ತು ಒಂದು ಭಾಗದಷ್ಟು ಬಸ್ನ ಒಂದು ಸಂಪರ್ಕ ಸೌಕರ್ಯವಿದ್ದರೂ ನಾನು ಅದರಲ್ಲಿ ಹೋಗುತ್ತಾ ಇರಲಿಲ್ಲ.
I used to walk. ನಾನು ನಡೆದುಕೊಂಡು ಹೋಗ್ತಿದ್ದೆ. I used to pray and walk. ನಾನು ಪ್ರಾರ್ಥನೆ ಮಾಡಿಕೊಂಡು ನಡೆದುಕೊಂಡು ಹೋಗ್ತಾ ಇದ್ದೆ. And communists, ಸಮತಾವಾದಿಗಳು, atheists, ನಾಸ್ತಿಕರು, Hindus, ಹಿಂದೂಗಳು, adulterous Christians ಮತ್ತು ವ್ಯಭಿಚಾರ ಕ್ರೈಸ್ತವರು were getting converted. ಅಲ್ಲಿ ಬದಲಾವಣೆ ಮಾನಸಾಂತರ ಹೊಂದುತ್ತಿದ್ದರು. Amongst the students, ಮತ್ತು ವಿದ್ಯಾರ್ಥಿಗಳ ಮಧ್ಯದಲ್ಲಿ that was my reward. ಅದು ನನ್ನ ಪ್ರತಿಫಲವಾಗಿತ್ತು. Nobody gave me any money. ಯಾರು ಯಾವ ಹಣವನ್ನು ನನಗೆ ಕೊಡಲಿಲ್ಲ. I never asked them for any money. ಯಾವ ಹಣಕ್ಕಾಗಿ ನಾನು ಯಾರನ್ನು ಕೇಳಲಿಲ್ಲ. I used to walk. ಆದ್ರೆ ನಾನು ನಡೆದುಕೊಂಡು ಹೋಗ್ತಿದ್ದೆ. Now when I hear from a dear lady, poor woman, ಒಬ್ಬ ಬಡ ಸ್ತ್ರೀಯಿಂದ ನಾನು ಇದನ್ನು ಕೇಳಿಸಿಕೊಳ್ಳುವಾಗ, that nobody is coming to preach the gospel in their village, ಅವರ ಹಳ್ಳಿಗೆ ಹೋಗಿ ಯಾರು ದೇವರ ವಾಕ್ಯವನ್ನು ಸಾರುತ್ತಾ ಇಲ್ಲ ಎಂದು ಹೇಳುವಾಗ, it makes me very sad. ಅದು ನನ್ನನ್ನು ಬಹಳ ದುಃಖಕ್ಕೆ ಒಳಗಾಗಿಸುತ್ತದೆ. Now, must somebody send you? ಈಗ ಯಾರಾದರೂ ನಿಮ್ಮನ್ನು ಕಳಿಸಬೇಕಾ? Must somebody give you money? ಯಾರಾದರೂ ನಿಮಗೆ ಸ್ವಲ್ಪ ಹಣ ಕೊಟ್ಟು ಕಳಿಸಬೇಕಾ? Will not the word of God increase and multiply? ದೇವರ ವಾಕ್ಯವು ಹೆಚ್ಚಾಗಿ ಪ್ರಬಲಗೊಳ್ಳಲಿಲ್ಲವಾ? God has put it in his word. ದೇವರು ತನ್ನ ವಾಕ್ಯದಲ್ಲಿ ಅದನ್ನು ಇಟ್ಟಿದ್ದಾರೆ. God has put it even in that little mustard seed. ಮತ್ತು ದೇವರು ಸಣ್ಣ ಸಾಸಿವೆ ಕಾಳಿನಲ್ಲಿ ಅದನ್ನು ಇಟ್ಟಿದ್ದಾರೆ. When you look at the mustard ಮತ್ತು seed ಆ ಸಾಸಿವೆ ಕಾಳನ್ನು ನೀವು ನೋಡುವಾಗ, and you take 200 mustard ಮತ್ತು seeds 200 ಸಾಸಿವೆ ಕಾಳು ನೀವು ತೆಗೆದುಕೊಳ್ಳುವುದಾದ್ರೆ, and you say, ಅದನ್ನು ಉಫ್ ಅಂತ ಹೇಳಿ ಊದುವುದಾದ್ರೆ what happened? ಏನಾಗುತ್ತದೆ? You won't have one of them remaining. ಒಂದು ಸಹ ನಿಮಗೆ ಉಳಿಯುವುದಿಲ್ಲ ಅಲ್ಲಿ. But God has put in that little mustard seed life. ಆ ಸಣ್ಣ ಸಾಸಿವೆ ಕಾಳಿನಲ್ಲಿ ದೇವರು ಜೀವವನ್ನ ಇಟ್ಟಿದ್ದಾರೆ. He has put in that little mustard seed the principle of multiplying. ಆ ಸಣ್ಣ ಸಾಸಿವೆ ಕಾಳಿನಲ್ಲಿ ಗುಣಾಕಾರವಾಗಿ ಹೆಚ್ಚಾಗುವಷ್ಟು ಒಂದು ಅಂಶವನ್ನು ಇಟ್ಟಿದ್ದಾರೆ. Now, how is it in your life? ಅದು ನಿಮ್ಮ ಜೀವನಕ್ಕೆ ಬರುವಾಗ ಏನಾಗಿದೆ? Is righteousness multiplying? ನೀತಿಯು ಹೆಚ್ಚಾಗುತ್ತಾ ಇದೆಯಾ ನಿಮ್ಮಲ್ಲಿ? Is sacrifice multiplying? ತ್ಯಾಗವು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತಾ ಇದೆಯಾ? Today, ಈ ದಿನ people are spending a lot of money for clothes. ಮತ್ತು ಜನರು ಬಟ್ಟೆಗಾಗಿ ಹೆಚ್ಚು ಹಣವನ್ನ ವೆಚ್ಚ ಮಾಡುತ್ತಿದ್ದಾರೆ. And clothes are getting more and more costly. ಮತ್ತು ಬಟ್ಟೆಗಳು ಇನ್ನೂ ಹೆಚ್ಚು ದುಬಾರಿ ಆಗುತ್ತಾ ಇದೆ. When you go to buy clothing, ಬಟ್ಟೆಗಳನ್ನು ನೀವು ಕೊಂಡುಕೊಳ್ಳುವುದಕ್ಕೆ ಹೋಗುವಾಗ, where you won't take 20 rupee note. ಮತ್ತು 20 ರೂಪಾಯಿಯನ್ನು ನೀವು ತೆಗೆದುಕೊಂಡು ಹೋಗುವುದಿಲ್ಲ. You will take some 300, 500, and some of you women may take 3,000, 10,000. 200, 300 ನಿಮ್ಮಲ್ಲಿ ಸ್ವಲ್ಪ ಹೆಣ್ಣು ಮಕ್ಕಳು ಸುಮಾರು 3,000 ಹೆಚ್ಚು ಹಣವನ್ನು ತೆಗೆದುಕೊಂಡು ಹೋಗ್ತೀರಾ. I know. ನನಗೆ ಗೊತ್ತು. But ಆದರೆ when it comes to giving God, ದೇವರಿಗೆ ಕೊಡುವುದಕ್ಕೆ ಬರುವಾಗ what do we give? ನಾವೇನನ್ನು ಕೊಡುತ್ತೇವೆ? See, when we began this work, ನಾವು ಈ ಕೆಲಸವನ್ನು ಪ್ರಾರಂಭ ಮಾಡಿದಾಗ, and these students were getting converted, ಮತ್ತು ಈ ವಿದ್ಯಾರ್ಥಿಗಳು ಮಾನಸಾಂತರ ಹೊಂದುತ್ತಾ ಇದ್ದರು. they were very poor boys. They didn't have any money. ಅವರು ಬಹಳ ಬಡ ವಿದ್ಯಾರ್ಥಿಗಳಾಗಿದ್ದರು. ಅವರ ಹತ್ರ ಯಾವ ಹಣವಿರಲಿಲ್ಲ. At Christmas time, ಆ ಕ್ರಿಸ್ಮಸ್ ಸಮಯದಲ್ಲಿ my father and I, we would sit and eat with them and invite them. ನಾನು ಮತ್ತು ನಮ್ಮ ತಂದೆ ಅವರ ಸಂಗಡ ಕೂತುಕೊಂಡು ಊಟ ಮಾಡಿ ಅನೇಕರಿಗೆ ಆಹ್ವಾನ ನೀಡುತ್ತಾ ಇದ್ದೆವು. We would share our food with them. ಮತ್ತು ನಮ್ಮ ಊಟವನ್ನು ಅವರ ಸಂಗಡ ಹಂಚಿಕೊಳ್ಳುತ್ತಿದ್ದೆವು. But ಆದರೆ there was no offering taken in the fellowship. ಮತ್ತು ಸಹವಾಸದಲ್ಲಿ ಯಾವ ಕಾಣಿಕೆಯನ್ನು ನಾವು ಶೇಖರಿಸುತ್ತಿದ್ದಿಲ್ಲ. In Christmas time, New Year day, no offering in the fellowship. ಮತ್ತು ಕ್ರಿಸ್ಮಸ್ ದಿನದಲ್ಲಿ, ನ್ಯೂ ಇಯರ್ ಹೊಸ ವರ್ಷದ ದಿನದಲ್ಲಿ ಸಹವಾಸದಲ್ಲಿ ಯಾವ ಕಾಣಿಕೆ ಇರುವುದಿಲ್ಲ. Why? ಯಾಕೆ? I used to think ನಾನು ಇದನ್ನು ಅಂದುಕೊಳ್ತಿದ್ದೆ, these are very poor boys. ಇವರೆಲ್ಲರೂ ಬಡ They ವಿದ್ಯಾರ್ಥಿಗಳು, have nothing. ಅವರಿಗೇನು ಇರೋದಿಲ್ಲ, I must give them. ನಾನು ಅವರಿಗೆ ಕೊಡಬೇಕಂತ. Sometimes I would have nothing. ಒಮ್ಮೊಮ್ಮೆ ನನ್ನ ಹತ್ರ ಏನು My ಇರ್ತಿದ್ದಿಲ್ಲ, father would have nothing. ನನ್ನ ತಂದೆ ಹತ್ರನೂ ಏನು ಇರುತ್ತಿದ್ದಿಲ್ಲ. But what we had, we would share. ಆದ್ರೆ ನಮ್ಮ ಹತ್ರ ಇರುವಂತದ್ದನ್ನು ನಾವು My ಹಂಚಿಕೊಳ್ಳುತ್ತಿದ್ದೇವೆ. dear people, ನನ್ನ ಪ್ರಿಯ ಜನರೇ, suddenly 2 years ago, ಇದ್ದಕ್ಕಿದ್ದಂತೆ 2 ವರ್ಷದ ಕೆಳಗೆ God gave me a little common sense. ದೇವರು ನನಗೆ ಒಂದು ಸಾಮಾನ್ಯ ಪರಿಜ್ಞಾನವನ್ನ ದಯಪಾಲಿಸಿದನು. What did I see? ನಾನು ಏನನ್ನು ನೋಡಿದೆ?
all people going to the shops, ಮತ್ತು ಎಲ್ಲ ಜನರು ಅಂಗಡಿಗಳಿಗೆ ಹೋಗ್ತಿದ್ದಾರೆ, buying, boys buying shirts, so expensive. I never wore such costly shirts. ಗಂಡು ಮಕ್ಕಳು ಹೋಗಿ ದುಬಾರಿಯಾದಂಥ ಶರ್ಟ್ಗಳನ್ನು ಕೊಂಡುಕೊಳ್ತಿದ್ದಾರೆ. ಅಂಥ ದುಬಾರಿ ಶರ್ಟನ್ನು ನಾನು ಯಾವತ್ತೂ ಹಾಕಲೇ ಇಲ್ಲ. And others spending money and giving to the shopkeeper. ಮತ್ತು ಸ್ವಲ್ಪ ಜನರು ಹೆಚ್ಚು ಹಣ ವೆಚ್ಚ ಮಾಡಿ ಈ ಅಂಗಡಿ ಮಾರಾಟಗಾರರಿಗೆ ಕೊಡ್ತಿದ್ದಾರೆ. And in the Christmas narrative, we see that the wise men brought their gifts to Jesus. ಮತ್ತು ಕ್ರಿಸ್ಮಸ್ ಅನ್ನು ವಿವರಿಸಿ ಹೇಳುವಾಗ ಜ್ಞಾನಿಗಳು ತಮ್ಮ ಉಡುಗೊರೆಯನ್ನು ಯೇಸುವಿಗೆ ತಂದರು ಎಂದು ನೋಡುತ್ತಿದ್ದೇವೆ. So I said, ಆದ್ದರಿಂದ ನಾನು ಹೇಳಿದೆ, what am I doing? ನಾನು ಏನು ಮಾಡ್ತಿದ್ದೇನೆ? No offering in the fellowship on Christmas Day, New Year's Day. ಕ್ರಿಸ್ಮಸ್ ದಿನದಲ್ಲಿ, ಹೊಸ ವರ್ಷದ ದಿನದಲ್ಲಿ ಸಹವಾಸದಲ್ಲಿ ಯಾವ ಕಾಣಿಕೆ ಇಲ್ಲ ಅಂತ. Because people are very poor. ಯಾಕೆಂದರೆ ಜನರು ಬಹಳ ಬಡವರಾಗಿದ್ದಾರೆ. Now, not all people are poor today. ಆದರೆ ಈಗ ಎಲ್ಲ ಜನರು ಈ ದಿನದಲ್ಲಿ ಬಡವರಾಗಿಲ್ಲ. When they buy notebooks, when they buy textbooks, ಮತ್ತು ಅವರು ನೋಟ್ ಪುಸ್ತಕಗಳನ್ನು, ಟೆಕ್ಸ್ಟ್ ಪುಸ್ತಕಗಳನ್ನು ಕೊಂಡುಕೊಳ್ಳುವಾಗ I don't know from where they bring all that money. ನನಗೆ ಗೊತ್ತಿಲ್ಲ ಎಲ್ಲಿಂದ ಈ ಹಣವನ್ನೆಲ್ಲ ತರುತ್ತಿದ್ದಾರೆ ಅಂತ. And when they go to the goldsmith, ಮತ್ತು ಈ ಬಂಗಾರದ ಅಂಗಡಿಗೆ ಅವರು ಹೋಗುವಾಗ to make holes, ಮತ್ತು ಈ ತೂತುಗಳನ್ನು ಹಾಕಿಸಿಕೊಳ್ಳುವುದಕ್ಕಾಗಿ one hole here, one hole on the top, ಒಂದು ರಂಧ್ರ ಇಲ್ಲಿ, ಇನ್ನೊಂದು ರಂಧ್ರ ಮೇಲ್ಗಡೆ, one hole in the nose, ಒಂದು ರಂಧ್ರ ಮೂಗಿನಲ್ಲಿ, and some people are making also a hole in the ಮತ್ತು tongue. ಸ್ವಲ್ಪ ಜನರು ನಾಲಿಗೆಯ ಮೇಲೆ ಸಹ ಒಂದು ರಂಧ್ರವನ್ನ I ಮಾಡಿಕೊಂಡಿದ್ದಾರೆ. am so surprised. ನನಗೆ ಆಶ್ಚರ್ಯವಾಯಿತು ಇದು. There is so much money, ಎಷ್ಟು ಹಣ ಇದೆ ಅಂತ. but they will spend it for jewels. ಆದ್ರೆ ಅವರು ಆಭರಣಗಳಿಗಾಗಿ ಅದನ್ನ ವೆಚ್ಚ ಮಾಡುತ್ತಿದ್ದಾರೆ. They will not sacrifice to turn this nation from unrighteousness. ಅನೀತಿಯಿಂದ ಇದನ್ನ ತಪ್ಪಿಸುವುದಕ್ಕಾಗಿ ರಾಷ್ಟ್ರದ ಮೇಲೆ ಅದನ್ನು ಉಪಯೋಗಿಸುತ್ತಿಲ್ಲ. You know, if India sees real sacrifice in us, ಭಾರತ ದೇಶವು ನಮ್ಮಲ್ಲಿ ನಿಜವಾದ ತ್ಯಾಗವನ್ನು ನೋಡುವುದಾದ್ರೆ they will turn to Jesus. ಅವರು ಯೇಸುವಿನ ಬಳಿಗೆ ತಿರುಗುತ್ತಾರೆ. My dear people, ನನ್ನ ಪ್ರಿಯ ಜನರೇ, some people say to me, ಸ್ವಲ್ಪ ಜನರು ನನಗೆ ಹೇಳುತ್ತಾರೆ ಹೀಗೆ, yes, there are people here who get money from America or here or there, ಮತ್ತು ಇಲ್ಲಿಂದಲೋ ಅಲ್ಲಿಂದಲೋ ಅಮೆರಿಕದಿಂದಲೋ ಸ್ವಲ್ಪ ಜನರಿಗೆ ಹಣ ಸಿಗುತ್ತಾ ಇದೆ. and with that money they run orphanage or something. ಆ ಹಣದಿಂದ ಅವರು ಅನಾಥಾಶ್ರಮವನ್ನು ಯಾವುದೋ ಒಂದು ನಡೆಸ್ತಿದ್ದಾರೆ. But what do the neighbors think? ಆದ್ರೆ ನೆರೆಯವರು ಏನಂದುಕೊಳ್ತಿದ್ದಾರೆ? The neighbors think, ನೆರೆಹೊರೆಯವರು ಇದನ್ನು ಅಂದುಕೊಳ್ತಾರೆ, because of American money, ಅಮೆರಿಕದ ಹಣದ ನಿಮಿತ್ತವಾಗಿ people are becoming Christians in India. ಭಾರತದಲ್ಲಿ ಜನರು ಕ್ರೈಸ್ತವರಾಗುತ್ತಾ ಇದ್ದಾರೆ ಎಂದು. Is that true? ಅದು ಸತ್ಯವಾ? No. ಇಲ್ಲ. If I ask tomorrow, God willing, if I ask all those who were beaten for Christ to stand up, ದೇವರ ಚಿತ್ತ ಇರುವುದಾದ್ರೆ ನಾಳೆ ಈ ದಿನ ಕೇಳುವುದಾದ್ರೆ ಕ್ರಿಸ್ತನಿಗಾಗಿ ಬಾಧೆಪಟ್ಟವರೆಲ್ಲರೂ ಎದ್ದು ನಿಂತಿರಿ ಅಂತ. so many of you will stand up. ನಿಮ್ಮಲ್ಲಿ ಎಷ್ಟೋ ಜನರು ಎದ್ದು ನಿಂತುಕೊಳ್ತೀರಿ. How many times I was threatened. ಎಷ್ಟು ಸಾರಿ ನಾನು ಭಯಕ್ಕೆ ಒಳಗಾಗಿದ್ದೇನೆ. But ಆದರೆ I want to declare the living God. ನಾನು ಸಜೀವ ದೇವರನ್ನ ಘೋಷಿಸಬೇಕೆಂದಿದ್ದೇನೆ. I want to bring righteousness not only to this nation but to other nations. ನೀತಿವಂತಿಕೆಯನ್ನು ಈ ರಾಷ್ಟ್ರಕ್ಕೆ ಮಾತ್ರ ಅಲ್ಲ, ಬೇರೆ ರಾಷ್ಟ್ರಗಳಿಗೂ ಸಹ ತೆಗೆದುಕೊಂಡು I ಬರಬೇಕೆಂದಿದ್ದೇನೆ. want to see the word of God multiply. ದೇವರ ವಾಕ್ಯವು ಹೆಚ್ಚಾಗುವುದನ್ನು ನಾನು ನೋಡಬೇಕೆಂದಿರುತ್ತೇನೆ. I want to see disciples multiply. ಶಿಷ್ಯರು ಹೆಚ್ಚಾಗುವುದನ್ನು ನಾನು ನೋಡಬೇಕೆಂದು The ಬಯಸುತ್ತೇನೆ. word of God settles it for me. ದೇವರ ವಾಕ್ಯವು ಅದು ನನಗೆ ಸ್ಪಷ್ಟೀಕರಿಸುತ್ತದೆ. There is increase in the word of God. ದೇವರ ವಾಕ್ಯದಲ್ಲಿ ಹೆಚ್ಚಾಗುವಿಕೆ ಇದೆ. When you give the word of God, ನೀವು ದೇವರ ವಾಕ್ಯವನ್ನು ಕೊಡುವಾಗ it increases in the hearts of men. ಅದು ಜನರ ಹೃದಯದಲ್ಲಿ ಹೆಚ್ಚಾಗುತ್ತದೆ. Righteousness increases. ನೀತಿವಂತಿಕೆಯು ಹೆಚ್ಚಾಗುತ್ತದೆ. Holy desires increase. ಪರಿಶುದ್ಧ ಆಸೆಗಳು ಹೆಚ್ಚಾಗುತ್ತವೆ. Purity increases. ಪರಿಶುದ್ಧತೆಯು ಹೆಚ್ಚಾಗುತ್ತದೆ By the word of God, ದೇವರ ವಾಕ್ಯದ ಮೂಲಕವಾಗಿ. righteousness increase. ನೀತಿವಂತಿಕೆಯು ಹೆಚ್ಚಾಯಿತು. My dear people, ನನ್ನ ಪ್ರಿಯ ಜನರೇ, I do not know what is happening today
in Andhra. ಆಂಧ್ರದಲ್ಲಿ ಈ ದಿನ ಏನಾಗುತ್ತದೆಯೋ ನನಗೆ ಗೊತ್ತಿಲ್ಲ. When I see the preachers saying more meetings, more meetings, more meetings, ಪ್ರಸಂಗಿಕರು ಹೆಚ್ಚು ಕೂಟಗಳು ಎಂದು ಹೇಳುತ್ತಾ ಇರುವಂತ ಈ ಸಮಯಗಳಲ್ಲಿ I say, ನಾನು ಹೇಳ್ತೇನೆ, are you praying enough? ನೀವು ಸಾಕಷ್ಟು ಪ್ರಾರ್ಥನೆ ಮಾಡ್ತಿದ್ದೀರಾ? Then righteousness will increase. ಆವಾಗ ಪ್ರಾರ್ಥನೆ ಹೆಚ್ಚಾಗುತ್ತದೆ ಎಂದು. Not just by having meetings. ಕೂಟಗಳನ್ನು ಇಟ್ಟುಕೊಳ್ಳುವುದರ ಮೂಲಕವಾಗಿ ಅಲ್ಲ. My dear people, ನನ್ನ ಪ್ರಿಯ ಜನರೇ, you have come here. ನೀವಿಲ್ಲಿ ಬಂದಿದ್ದೀರಿ. Now you know that in the word of God there is the power to multiply. ನಿಮಗೆ ಗೊತ್ತಾ, ದೇವರ ವಾಕ್ಯದಲ್ಲಿ ಹೆಚ್ಚಾಗುವಷ್ಟು ಶಕ್ತಿ ಇದೆ ಎಂದು. And that multiplication of righteousness must take place in your ಮತ್ತು heart, ನೀತಿವಂತಿಕೆಯ ಹೆಚ್ಚಾಗುವಷ್ಟು ಗುಣಮಟ್ಟ ನಿಮ್ಮ ಹೃದಯಗಳಲ್ಲಿ in ಆಗಬೇಕು. your family, ನಿಮ್ಮ ಕುಟುಂಬಗಳಲ್ಲಿ ಆಗಬೇಕು, in your town, ನಿಮ್ಮ ಪಟ್ಟಣದಲ್ಲಿ ಆಗಬೇಕು, in your school, ನಿಮ್ಮ ಶಾಲೆಗಳಲ್ಲಿ ಆಗಬೇಕು, in your hospital. ನಿಮ್ಮ ಆಸ್ಪತ್ರೆಗಳಲ್ಲಿ ಆಗಬೇಕು. God will do it. ದೇವರದನ್ನು ಮಾಡುತ್ತಾನೆ. Let us pray. ನಾವು ಪ್ರಾರ್ಥಿಸೋಣ. Let us pray. ನಾವು ಪ್ರಾರ್ಥಿಸೋಣ. Do you see righteousness increasing in your heart? ನಿಮ್ಮ ಹೃದಯದಲ್ಲಿ ನೀತಿವಂತಿಕೆಯು ಹೆಚ್ಚಾಗುತ್ತಿರುವುದನ್ನು ಕಾಣುತ್ತೀರಾ? Do you see righteousness increasing in your family? ನಿಮ್ಮ ಕುಟುಂಬದಲ್ಲಿ ನೀತಿಯು ಹೆಚ್ಚಾಗುತ್ತಿರುವುದನ್ನು ಕಾಣುತ್ತೀರಾ? Tell God, ದೇವರಿಗೆ ಹೇಳಿರಿ, Lord, ಓ ಕರ್ತನೆ, why should sin increase? ಯಾಕೆ ಪಾಪವು ಹೆಚ್ಚಾಗಬೇಕು? Let grace increase. ಕೃಪೆಯು ಹೆಚ್ಚಾಗಲಿ, Let faith increase. ನಂಬಿಕೆಯು ಹೆಚ್ಚಾಗಲಿ, Let holiness increase. ಪವಿತ್ರತೆಯು ಹೆಚ್ಚಾಗಲಿ, But not unrighteousness, O Lord. ಅನೀತಿವಂತಿಕೆಯು ಅಲ್ಲ ಕರ್ತನೆ. We do not want sin to consume this ಈ country. ದೇಶವನ್ನು ಪಾಪವು ಹಾಳು ಮಾಡುವಂತದ್ದು ನಾವು ಇಷ್ಟಪಡುವುದಿಲ್ಲ. More tsunamis will come. ಇನ್ನೂ ಹೆಚ್ಚು ಸುನಾಮಿಗಳು ಬರಬಹುದು. And Lord, our sin will find us out. ಆದರೆ ಕರ್ತನೆ, ನಮ್ಮ ಪಾಪವು ನಮ್ಮನ್ನು ಕಂಡು ಹಿಡಿಯುತ್ತದೆ. Tell God, ದೇವರಿಗೆ ಹೇಳೋಣ, Lord, I want your righteousness to increase. ಕರ್ತನೆ, ನಿನ್ನ ನೀತಿಯು ಹೆಚ್ಚಾಗಬೇಕೆಂಬುದಾಗಿ ನಾನು ಬಯಸುತ್ತೇನೆ. I want disciples to increase in my village. ನನ್ನ ಹಳ್ಳಿಯಲ್ಲಿ ಶಿಷ್ಯರು ಹೆಚ್ಚಾಗುವುದನ್ನು ನಾನು ನೋಡುವುದಕ್ಕೆ ಬಯಸುತ್ತೇನೆ. I want holiness to increase in my family. ನನ್ನ ಕುಟುಂಬದಲ್ಲಿ ಪವಿತ್ರತೆಯು ಹೆಚ್ಚಾಗಬೇಕು ಕರ್ತನೆ. Oh, let us cry to God. ನಾವು ದೇವರಿಗೆ ಮೊರೆ ಇಡೋಣ. Not just big meeting. ದೊಡ್ಡ ಕೂಟಗಳು ಮಾತ್ರ ಅಲ್ಲ. We want the work of the Holy Spirit. ನಾವು ಪವಿತ್ರಾತ್ಮನ ಕಾರ್ಯವನ್ನು ನಾವು ನೋಡಬೇಕು. So that you hate sin. ಅದರ ಮೂಲಕವಾಗಿ ಪಾಪವನ್ನು ದ್ವೇಷಿಸುವಂತೆ. So that you put away all evil from your heart. ಅದರ ಮೂಲಕವಾಗಿ ಹೃದಯದಿಂದ ಎಲ್ಲ ಪಾಪವನ್ನು ತೆಗೆದುಹಾಕುವಂತೆ. So that the hand of God will come upon you. ನಿಮ್ಮ ಮೇಲೆ ಅದರ ಮೂಲಕವಾಗಿ ದೇವರ ಹಸ್ತವು ಬರುವಂತೆ. Even now, ಈಗ ತಾನೇ let the hand of Jesus touch you. ಯೇಸುವಿನ ಹಸ್ತವು ನಿಮ್ಮನ್ನು ಸ್ಪರ್ಶಿಸಲಿ. And you will be free. ಮತ್ತು ನೀವು ಸ್ವತಂತ್ರರಾಗುತ್ತೀರಿ. You will know the truth and the truth will set you free. ನೀವು ಸತ್ಯವನ್ನು ತಿಳಿದುಕೊಳ್ಳುತ್ತೀರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. Tell God, ದೇವರಿಗೆ ಹೇಳಿರಿ, Lord, ಓ ಕರ್ತನೆ, I want to see your word increasing in Delhi. ಡೆಲ್ಲಿಯಲ್ಲಿ ದೇವರ ವಾಕ್ಯವು ಹೆಚ್ಚಾಗುವುದನ್ನು ನೋಡುವುದಕ್ಕೆ I ಬಯಸುತ್ತೇನೆ. must see your word spreading till Calcutta and China. ಕಲ್ಕತ್ತಾ ಮತ್ತು ಚೈನಾದವರೆಗೂ ನಿನ್ನ ವಾಕ್ಯವು ಹಬ್ಬುವುದನ್ನು ನೋಡುವುದಕ್ಕೆ Why ಬಯಸುತ್ತೇನೆ. is not thy word increasing? ನಿನ್ನ ವಾಕ್ಯವು ಹೆಚ್ಚಾಗುವಂತದನ್ನು ನೋಡಬೇಕು. Oh my Father, ಓ ನನ್ನ ತಂದೆಯೇ, is the gospel only to make me comfortable? ನನ್ನನ್ನು ಸುವಾರ್ತೆಯು ನನ್ನನ್ನು ಆರಾಮಾಗಿಡುವುದಕ್ಕೆ ಮಾತ್ರ, For me to build a nice house, ಒಂದು ಸುಂದರವಾದ ಮನೆಯನ್ನು ಕಟ್ಟುವುದಕ್ಕೆ ಮಾತ್ರ, to be comfortable in that ಆ house? ಮನೆಯಲ್ಲಿ ಆರಾಮಾಗಿರುವುದಕ್ಕಾಗಿ ಅಷ್ಟು ಮಾತ್ರ. Oh, let your word come into my very bone. ಓ ನಿನ್ನ ವಾಕ್ಯವು ನನ್ನ ಮೂಳೆಗಳಲ್ಲಿ ಬರಲಿ, ಪ್ರವೇಶಿಸಲಿ ಕರ್ತನೆ. Even into my very bones, let your word ಓ come. ನನ್ನ ಮೂಳೆ ಒಳಗೂ ಸಹ ಕರ್ತನೆ ನಿನ್ನ ವಾಕ್ಯವು ಪ್ರವೇಶಿಸಲಿ. Lord, let your righteousness come into me. ಕರ್ತನೆ, ನಿನ್ನ ನೀತಿವಂತಿಕೆಯು ನನ್ನನ್ನು ಪ್ರವೇಶಿಸಲಿ. Cleanse me. ನನ್ನನ್ನು ಶುದ್ಧೀಕರಿಸು. Wash me in your blood. ನಿನ್ನ ರಕ್ತದಿಂದ ನನ್ನನ್ನು ತೊಳೆ. Oh, Father, ಓ ಕರ್ತನೆ, ತಂದೆಯೇ, visit these people. ಜನರನ್ನು ಆಶೀರ್ವದಿಸು. Loving Father, ಪ್ರೀತಿಯ ತಂದೆ,
Put your nail-pierced hands upon these dear ನಿನ್ನ ಮೊಳೆ people. ಹೊಳೆಯಲ್ಪಟ್ಟಂತ ಹಸ್ತವನ್ನ ಈ ಜನರ ಮೇಲೆ ಇರಿಸು. Oh, it is not enough that the word has increased in a few places. ಸ್ವಲ್ಪ ಸ್ಥಳಗಳಲ್ಲಿ ವಾಕ್ಯವು ಹೆಚ್ಚಾಗಿದ್ದು ಅಷ್ಟು ಸಾಕಾಗುವುದಿಲ್ಲ. The word of the Lord has not increased in many places. ಅನೇಕ ಸ್ಥಳಗಳಲ್ಲಿ ದೇವರ ವಾಕ್ಯವು ಹೆಚ್ಚಾಗಲಿಲ್ಲ. Righteousness and holiness have not increased. ನೀತಿವಂತಿಕೆಯು ಪರಿಶುದ್ಧತೆಯು ಹೆಚ್ಚಾಗಲಿಲ್ಲ. Oh, forgive us, ಓ Lord. ಕರ್ತನೆ, ನಮ್ಮನ್ನು ಕ್ಷಮಿಸು. In our courts and offices, ನಮ್ಮ ಕೋರ್ಟ್ಗಳಲ್ಲಿ, ಕಚೇರಿಗಳಲ್ಲಿ righteousness has not increased. ನೀತಿವಂತಿಕೆಯು ಹೆಚ್ಚಾಗಲಿಲ್ಲ. Forgive us, Lord. ಅದಕ್ಕಾಗಿ ನಮ್ಮನ್ನು ಕ್ಷಮಿಸು. All the bribes taken may be returned. ಎಲ್ಲ ತೆಗೆದುಕೊಂಡಿರುವಂತ ಲಂಚವು ಹಿಂತಿರುಗಿಸಲ್ಪಡಲಿ. All the oppression of the poor, the money may be returned. ಜನರ ಮೇಲೆ ಒತ್ತಡವಾಗಿ ಇಟ್ಟಿರುವಂತ ಹಣವೆಲ್ಲ ಹಿಂತಿರುಗಿಸಲ್ಪಡಲಿ. Let not unrighteousness prevail. ಅನೀತಿವಂತಿಕೆಯು ಉಳಿಯಬಾರದು ಕರ್ತನೆ. Raise up these young people, ಈ Lord. ಜನರನ್ನು ಎಬ್ಬಿಸು ಕರ್ತನೆ. Other young people are trying with the gun to bring ಬೇರೆ righteousness, ಯೌವನಸ್ಥರು ಬಂದೂಕಿನಿಂದ ನೀತಿವಂತಿಕೆಯನ್ನು ತರಬೇಕೆಂದು ಪ್ರಯತ್ನಿಸುತ್ತಿದ್ದಾರೆ. but with the cross we will bring righteousness. ಆದರೆ ಶಿಲುಬೆಯಿಂದ ನಾವು ನೀತಿವಂತಿಕೆಯನ್ನು ತರುವುದಕ್ಕೆ ಇಷ್ಟಪಡುತ್ತೇವೆ. Oh, the power of the cross, ಓ ಶಿಲುಬೆಯ the ಶಕ್ತಿಯು, love of the cross, ಶಿಲುಬೆಯ ಪ್ರೀತಿಯು, the blood of the cross, ಶಿಲುಬೆಯ ರಕ್ತವು the crucified Savior. ಮತ್ತು ಜಡಿಯಲ್ಪಟ್ಟಂತ ರಕ್ಷಕನು. Oh, my Savior, ಓ ನನ್ನ ರಕ್ಷಕನೇ, visit these dear ಈ people. ಜನರನ್ನ ನೀನು ಸಂಧಿಸು. Every young man, every young woman. ಪ್ರತಿಯೊಬ್ಬ ಯೌವನಸ್ಥರನ್ನು, ಹೆಣ್ಮಕ್ಳನ್ನ, There should ಗಂಡುಮಕ್ಕಳನ್ನ, not be any more thieves or any small thieves, big thieves, any thieves anywhere near here. ಇಲ್ಲಿ ಎಲ್ಲಿ ಆಗಲಿ ಸಣ್ಣ ಕಳ್ಳರು, ದೊಡ್ಡ ಕಳ್ಳರು, ಅಂತ ಕಳ್ಳರೇ ಆಗಲಿ ಇರಬಾರದಪ್ಪ. Oh, we want the policemen to be converted. ಓ ಪೊಲೀಸರು ರಕ್ಷಣೆಗೆ ಬರಬೇಕು ಕರ್ತನೆ. Police inspectors to be converted. ಪೊಲೀಸ್ ಇನ್ಸ್ಪೆಕ್ಟರ್ಗಳು ಕರ್ತನೆ ಮಾನಸಾಂತರ We want ಹೊಂದಬೇಕು. to see men of all communities falling at your feet. ಎಲ್ಲಾ ಸಮಾಜದ ಜನರು ನಿನ್ನ ಪಾದಗಳಿಗೆ ಅಡ್ಡ ಬೀಳಬೇಕೆಂದು ನೋಡುತ್ತೇವೆ. Come to us, O ನಮ್ಮ Lord. ಬಳಿಗೆ ಬಾ ರಕ್ಷಕನೇ. Give us hearts that cry to ನಿನಗೆ you. ಮೊರೆ ಇಡುವಂತ ಹೃದಯಗಳನ್ನು ನಮಗೆ Give to ದಯಪಾಲಿಸು. us the spirit of prayer, O Lord. ಪ್ರಾರ್ಥನೆ ಆತ್ಮವನ್ನು ನಮಗೆ ದಯಪಾಲಿಸು Give ಕರ್ತನೆ. us zeal for your glory, O ನಿನ್ನ Lord. ಮಹಿಮೆಗಾಗಿ ನಮಗೆ ಆಸಕ್ತಿಯನ್ನು ದಯಪಾಲಿಸು ಕರ್ತನೆ. Hear our prayer ನಮ್ಮ ಪ್ರಾರ್ಥನೆಯನ್ನು ಕೇಳು and bless these dear ಮತ್ತು ಈ people. ಪ್ರಿಯ ಜನರನ್ನ ನೀನು ಆಶೀರ್ವದಿಸು. Touch them, Lord, ಅವರನ್ನು ಸ್ಪರ್ಶಿಸು ಕರ್ತನೆ. in Jesus' holy name. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ Amen. ಆಮೆನ್.